पूज्याय राघवेन्द्राय सत्यधर्मरताय च। ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶಕುಂತಲ. ಪ್ರತಿದಿನಾನು ನಾವು ಯಾವ ರೀತಿಯಾಗಿ ಈ ದಿನದ ವಿಶೇಷತೆ ಏನು ಅನ್ನೋದನ್ನು ನಾವು ಪ್ರತಿದಿನನೂ ತಿಳಿದುಕೊಳ್ತಾ ಇರ್ತೀವಿ. ಹಾಗೂ ದೈವದ ಒಂದು ಮಹತ್ವ ಏನು ಅನ್ನೋದನ್ನು ತಿಳಿದುಕೊಳ್ತಾ ಇರ್ತೀವಿ. ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಮಹಿಮೆ ಏನು ಅನ್ನೋದನ್ನು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದೀವಿ. ಎಂದಿನಂತೆ ಈ ದಿನ ಮಂಗಳವಾರ, ಈ ದಿನ ದೇವಿಯ ಒಂದು ವಾರವಾಗಿದ್ದು ಮಂಗಳಕರವಾದಂತಹ ದಿನಾನು ಅಂತಲೂ ಹೇಳ್ಬೋದು. ಆದರೆ ಈ ದಿನ ಒಂದು ನವದುರ್ಗೆಯರ ಒಂದು ಪೂಜೆಯನ್ನು ಯಾಕೆ ಮಾಡ್ತಾರೆ, ನವದುರ್ಗೆಯರ ಒಂದು ಮಹಿಮೆ ಏನು, ಮಹಾಮಾರಿ ಅನ್ನೋಕಿನ ಬದಲು ಮಹಾತಾಯಿ ಅನ್ನೋದು ಕೂಡ ಒಂದು ಹೇಳ್ಕೊಂಡು ಬರೋದು ತುಂಬ ಉತ್ತಮವಾದಂತಹ ಒಂದು ಪದವಾಗಿದ್ದು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ದಿನದ ಬಗ್ಗೆ ಮತ್ತು ದೇವಿಯ ಒಂದು ಮಹಿಮೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಇವತ್ತಿನ ಒಂದು ಸಂಚಿಕೆಯಲ್ಲಿ. ಎಸ್ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರರಿಗೆ ಎಷ್ಟೇ ಪೂಜೆ ಮಾಡಿದ್ರೇನೂ ಸಾಲದು. ಅಂತಹ ಮಹಾನುಭಾವ ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ ಒಂದೊಂದು ಜೀವರಾಶಿಲಿನೂ ಸಹ ಇದ್ದಾರೆ. ಆ ಎಲ್ಲ ಜೀವರಾಶಿಗೂ ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಸಂಕಲ್ಪನೂ ಮಾಡ್ತೀನಿ. ನೋಡಿ, ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ, ನನಗೆ ಬರ್ತಾನೂ ಇದ್ದಾರೆ. ಫೋನ್ ಮಾಡಿ ಧಾರವಾಡ, ಗದಗ ಎಲ್ಲೆಲ್ಲಿಂದನೂ ಕರೀತಾ ಇದ್ದಾರೆ. ಅವ್ರಿಗೆಲ್ರಿಗೂ ಒಂದೊಂದು ರೀತಿ ಫೋನ್ ಮಾಡಿದಂಥವ್ರಿಗಾಗಲಿ, ಮಾಡ್ದಿರೇ ಇರೋ ಅಂಥವ್ರಾಗಲಿ, ನನ್ನ ಹೆಸರು ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋರು ಸರಿ, ಏನು ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲ. ನಿಮ್ಮ ಧ್ವನಿ ಇದ್ದರೆ ಸಾಕು. ಧ್ವನಿ ಮುಖಾಂತರ ರಾಘವೇಂದ್ರ ಸ್ವಾಮಿ ಕೊಟ್ಟಿರೋ ಅಂಥ ಒಂದು ದೃಷ್ಟಿಯಿಂದ, ಸ್ವಾಮಿ ಕೊಟ್ಟಿರೋ ಅಂಥ ಆಶೀರ್ವಾದದಿಂದ ಖಂಡಿತ ನಿಮ್ಮ ಧ್ವನಿ ಇಟ್ಕೊಂಡೇ ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ. ಅದೇ ರೀತಿ ವಾಟ್ಸಪ್ಪಲ್ಲೂ ಸಹ ನೀವು ಕಳಿಸಿರೋ ಅಂಥ ವಾಯ್ಸ್ ಮೆಸೇಜಲ್ಲಿ ಎಂಥ ಕಷ್ಟನೇ ಆಗಿರಲಿ ಅದನ್ನು ಅರ್ಥ ಮಾಡ್ಕೊತೀನಿ. ಅದೇ ರೀತಿ ತೊಂದರೆಗಳು ಮಾಡಬಾರ್ದು. ಫೋನ್ ಮೇಲೆ ಒಬ್ಬರು ಫೋನ್ ಮಾಡಿಬಿಟ್ಟು ಒಂದು ವಿಷಯ ಬಂದು ಕೇಳ್ಕೊಂಡು ಹೋಗಿರ್ತೀರ, ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬಾರ್ದು. ವಿಷಯನೇ ಏನು ಅಂತ ಮೆಸೇಜ್ ಹಾಕ್ಕೊಳ್ಳಿ. ಅಲ್ಲ ಅಂತಂದರೆ ವಾಯ್ಸ್ ಮೆಸೇಜ್ ಹಾಕಿ ತುಂಬ ಫೋನ್ ಮಾಡ್ತಾನೆ ಇದ್ದರೆ ಬೇರೆಯವ್ರ ಹತ್ರ ಮಾತಾಡೋಕ್ಕೂ ಸಹ ಹೊಸದಾಗಿ ಬಂದಂಥ ಭಕ್ತರುಗಳು ಕಷ್ಟನೇ ಹೇಳ್ಕೊಳ್ವಾಗ ಅದು ಡಿಸ್ಟರ್ಬ್ ಆಗುತ್ತೆ. ಅದೇ ರೀತಿ ಅವ್ರಿಗೆ ಹೇಳೋ ಅಂಥ ಟೈಮಲ್ಲಿ ನೀವು ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರ ಹೇಳ್ತೀನಿ. ಅದೇ ರೀತಿ ಎಂಥ ವಿಷಯನೇ ಆಗಿರಲಿ, ನೀವು ಬರೋಕ್ಕಾಗಲ್ಲ, ದೂರ ಇದ್ದೀರಾ ಅನ್ನೋರು ವಾಯ್ಸ್ ಮೆಸೇಜ್ ಹಾಕಿ ಖಂಡಿತ ಅದಕ್ಕೇನು ಅನ್ನೋಂಥದ್ದು ದಾರಿ ಖಂಡಿತ ನಾನು ಹೇಳ್ತೀನಿ. ಆ ಭಗವಂತನ ಆಶೀರ್ವಾದದಿಂದ ಎಲ್ಲ ಕಾರ್ಯನೂ ಖಂಡಿತ ಸಕ್ಸಸ್ ಆಗುತ್ತೆ. ಆದರೆ ನಂಬಿಕೆ ಬೇಕು. ನೋಡಿ, ತನ್ನಂಬಿಕೆ ಬೇಕು. ಅದೇ ರೀತಿ ನಮ್ಮ ತಾಯಿ ತಂದೆ ಆಶೀರ್ವಾದನೂ ಸಹ ಖಂಡಿತ ಇರಲೇಬೇಕು. ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಷ್ಠೆಯಿಂದ ಇರಿ, ದಾನ ಧರ್ಮ ಮಾಡಿ, ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ತನ್ನ ಕುಟುಂಬನ ಭಾವಿಸಿ, ಒಳ್ಳೆ ರೀತಿಯಲ್ಲೇ ಭಾವಿಸಿ, ಪ್ರೀತಿ ವಿಶ್ವಾಸ ತುಂಬಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲ ಜೀವರಾಶಿಗೋಸ್ಕರ ಖಂಡಿತ ನಾನು ಸಂಕಲ್ಪ ಮಾಡ್ತೇನೆ ರಾಘವೇಂದ್ರ ಸ್ವಾಮಿಲಿ. ಯಾವುದೇ ಒಂದು ಕಷ್ಟ ಬಂದ್ರೂ ಸರಿ, ಯಾವುದೇ ಒಂದು ನಷ್ಟ ಆಗಿದ್ದೀವಿ ಅಂತ ಅಂದ್ರೂ ಮನಸ್ಸನ್ನ ತುಂಬಾ ಕೆಡಿಸ್ಕೋಬೇಡಿ. ಖಂಡಿತ ರಾಘವೇಂದ್ರ ಸ್ವಾಮಿ ಇದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿಯಿಂದ ಎಷ್ಟೋ ಜನಕ್ಕೆ ಮಿರಾಕಲ್ ನಡೆದಿದೆ. ಕಾರಣ ಏನು ಅಂತ ಅಂದರೆ, ತನ್ನ ಮನಸ್ಸಲ್ಲಿ ಏನಿದೆಯೋ ಕಷ್ಟನ ಭಗವಂತನ ಹತ್ರ ಆತ್ಮಪೂರ್ವಕವಾಗಿ ಹೇಳ್ಕೊಳ್ಳಿ. ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಮತ್ತು ಒಂದು 4-5 ಜನ ಫೋನ್ ಮಾಡಿ ನನಗೆ ಕ್ಯಾನ್ಸರ್ ಇದೆ, ಭಗವಂತ ನನ್ನನ್ನು ಕಾಪಾಡ್ತಾರಾ? ಖಂಡಿತ ಕಾಪಾಡಲ್ಲ. ಕಾರಣ ಏನು ಅಂದರೆ, ನನಗೆ 4ನೇ ಸ್ಟೇಜ್ ಆಗಿದೆ, 3ನೇ ಸ್ಟೇಜ್ ಆಗಿದೆ, ಈ ಥರ ಸ್ಟಾರ್ಟಿಂಗಲ್ಲಿ ಇದ್ದೀನಿ ಅಂತ ಅನ್ನೋರು ಎಷ್ಟೇ ಸ್ಟೇಜ್ ಆಗಿದ್ರೇನೋ ಆ ಭಗವಂತ ಖಂಡಿತ ಇರ್ತಾರೆ. ಅದೇ ರೀತಿ ನಂಬಿಕೆಯಿಂದ ಇರಿ. ಅದೇ ರೀತಿ ಒಂದು ಸಲ ಆದರೂ ಖಂಡಿತ ಭಗವಂತನ ದರ್ಶನ ಮಾಡಿ ಅಲ್ಲಿ ಹೋಗಿ ಸ್ವಾಮೀಜಿಯವ್ರ ಹತ್ರ ಅಕ್ಷತೆ ಸಹ ತೊಗೊಬನ್ನಿ. ಸ್ವಾಮೀಜಿಯವ್ರು ಸಿಗಲಿಲ್ಲ ಅಂದರೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕೊಡೋ ಅಂಥ ಅಕ್ಷತೆನ ಖಂಡಿತ ತೊಗೊಳ್ಳಿ. ತೀರ್ಥಪ್ರಸಾದ ತೊಗೊಳ್ಳಿ, ಗಂಧೋದಕ ತಗೊಬಂದು ಮನೇಲೆಲ್ಲ ಪ್ರೋಕ್ಷಣೆ ಮಾಡಿ. ಅದು ಇರೋ ಅಂಥ ದರಿದ್ರ ತಾನಾಗೇ ಹೋಗುತ್ತೆ. ಅದೇ ರೀತಿ ಯಾವ ಕಾರ್ಯನ ಆಗಿರಲಿ, ನಮ್ಮನ್ನು ನಾವು ಒಪ್ಪಿಸ್ಕೊಂಡು ಭಕ್ತಿಗೀತೆಯಿಂದ ನಾವು ಭಗವಂತನ ಭಜನೆ ಮಾಡಿದ ನಿಜ ಅಂದರೆ ಖಂಡಿತ ನಮ್ಗೆ ಒಲ್ದೇ ಒಲಿತಾರೆ. ಯಾವ ಭಗವಂತ ಆಗಿದ್ರೇನು ಸರಿ, ನಿಷ್ಠೆಯಿಂದ ಪೂಜೆ ಮಾಡಬೇಕು. ನೋಡಿ, ಭಕ್ತಿ ಇದ್ರೇ ಮುಕ್ತಿ ಅಂತ ಹೇಳಿದ್ದಾರೆ, ದೀಕ್ಷೆ ಇದ್ರೇ ಮೋಕ್ಷ ಅಂತ ಹೇಳಿದ್ದಾರೆ. ಎಲ್ಲನೂ ನಮಗೆ ನಡಿಬೇಕು ಅಂತಂದರೆ ಆ ಭಗವಂತನ ಆಶೀರ್ವಾದ ಖಂಡಿತ ಬೇಕಾಗಿದೆ. ಗುರುವೇ ಶರಣಂ.
ಎಸ್ ವೀಕ್ಷಕರೇ, ತಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಗುರುಮಾತಾ ಅವರ ಜೊತೆ ಮಾತಾಡಿ. ಎಸ್ ಗುರುಮಾತಾ, ಇವತ್ತಿನ ಒಂದು ದಿನದ ಬಗ್ಗೆ ವಿಶೇಷತೆ ಏನು? ಇವತ್ತು ಮಂಗಳವಾರ ಅಂದರೆ ದೇವಿಯ ವಾರ ಅಂತಲೇ ನಾವು ಕರಿತೀವಿ. ಬಟ್ ಇವತ್ತಿನ ಒಂದು ವಾರದಲ್ಲಿ, ಇವತ್ತಿನ ಒಂದು ಮಂಗಳವಾರ ಅಂದರೆ ಇವತ್ತಿನ ವಿಶೇಷತೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೂ. ಮಂಗಳವಾರ ಅನ್ನೋದು ನೋಡಿ ತುಂಬ ವಿಶೇಷತೆ ಆಗಿದಂತೆ. ಎಲ್ಲ ವಾರನೂ ವಿಶೇಷತೆನೇ, ಆದರೆ ಒಂದೊಂದು ದಿನವೂ ಒಂದೊಂದು ದೇವಿಯರಿಗಾಗಲಿ ಒಂದೊಂದು ಸ್ವಾಮಿಗಾಗಲಿ ಅದನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಖಂಡಿತ ವಿಶೇಷವಾಗಿ ನೆನೆಸ್ಕೊತೀವಿ. ಯಾಕೆ ವಿಶೇಷವಾಗಿ ನಾವು ಆ ದಿನನ ಬಂದು ಆ ದೇವ್ರನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ ಇವತ್ತು ಮಂಗಳವಾರ. ಖಂಡಿತ ಮಂಗಳಗೌರಿಗೆ ಉಪವಾಸ ಇರೋ ಅಂಥವ್ರು ಇರ್ತಾರೆ ಸಹ. ಅದೇ ರೀತಿ ಅಮ್ಮನವ್ರಿಗೆ, ದುರ್ಗೆ ಅಮ್ಮನವ್ರಿಗೂ ಸಹ ಉಪವಾಸ ಇರ್ತಾರೆ. ಯಾಕೆಂದರೆ ನಮ್ಮ ದರಿದ್ರ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋ ಎಷ್ಟೋ ನೊಂದಿರ್ತಾರೆ. ಮತ್ತೆ 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 ಕಷ್ಟ ಬರ್ತಾ 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 ಸೋತೋಗಿರ್ತಾರೆ. ಈ ಥರ ದುರ್ಗಾದೇವಿಗೆ ಹೋದರೆ ಒಳ್ಳೆಯದಾಗುತ್ತೆ, ಅಮ್ಮನವ್ರಿಗೆ ಹೋದರೆ ಒಳ್ಳೆಯದಾಗುತ್ತೆ. ಎಷ್ಟೋ ತಾಯಿದಿರು ಅವತಾರ ಮಹಾದೇವಿಯರು ಎಷ್ಟೋ ಜನ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ನಂಬಿಕೆ ಇರುತ್ತೆ. ಈ ದೇವಿ ಹತ್ರ ಹೋದರೆ ನನಗೆ ಒಳ್ಳೆಯದಾಗುತ್ತೆ. ನೋಡಿ, ಬೆಂಗಳೂರಲ್ಲಿ ಅಣ್ಣಮ್ಮ ದೇವಿ ತಗೊಳ್ಳಿ, ಬನಶಂಕರ ತಾಯಿ ತಗೊಳ್ಳಿ, ಬಂಡೆಕಾಳಿ ಮಾರಿಯಮ್ಮನ ತಗೊಳ್ಳಿ, ಎಷ್ಟೋ ಜನ ಇದ್ದಾರೆ. ಈ ಥರ ಗಂಗಮ್ಮವ್ರು ತಗೊಳ್ಳಿ, ಮಲ್ಲೇಶ್ವರದಲ್ಲಿ ಈ ಥರ ಎಷ್ಟೋ ಜನ ಇದ್ದಾರೆ. ಹೋಗ್ತಾ ಹೋಗ್ತಾ ನಾವು ಒಂದು 4 ವಾರ ಬರ್ತೀವಿ, 5 ವಾರ ಬರ್ತೀವಿ. ನಮ್ಮಲ್ಲಿ ಏನು ಪ್ರಾರ್ಥನೆ ಇರುತ್ತೋ ಅದನ್ನು ಹೋಗ್ತಾ ಬರ್ತಾ ಇರ್ತಾ ಇದ್ದರೆ ಆ ದೇವಿಗೆ ಏನು ಬೇಕೋ ಅಲ್ಲಿರೋ ಅಂಥದ್ದು ಆ ಭಕ್ತಿಯಿಂದ ಆ ತಾಯಿನ ಪೂಜೆ ಮಾಡಿ ಸತ್ಯ ಅಂದರೆ ನಮ್ಮ ಕಷ್ಟಗಳೆಲ್ಲ ದೂರ ಅದೇ ಆಗ್ತವೆ ಖಂಡಿತ. ಹಾಗಾಗಿ ನಮ್ಗೆ ನಂಬಿಕೆ ಬೇಕು. ಫಸ್ಟು ಆ ನಂಬಿಕೆಯಿಂದ ತಾಯಿನ ಪೂಜೆ ಮಾಡಿ. ಏನಕ್ಕೋಸ್ಕರ ನಾವು ದುರ್ಗಾದೇವಿನ ಪೂಜೆ ಮಾಡಬೇಕು? ವಾರ ದುರ್ಗೆಗೆ ಏನಕ್ಕೋಸ್ಕರ ಪೂಜೆ ಮಾಡಿದ್ರೆ ಯಾವ ನಮಗೆ ಅನುಕೂಲತೆ ಕೊಡ್ತಾಳೆ ತಾಯಿ ಅನ್ನೋ ಅಂಥದ್ದು ನೋಡಿ. ಹಣ್ಣಮ್ಮ ದೇವಿಗೂ ಸಹ ನೀವು ಹೋಗಿ ನಿಂಬೆಹಣ್ಣಲ್ಲಿ ದೀಪ ಹಚ್ಚಿ ಸಹ ಯಮ್ಮನಿಗೆ ಉಪ್ಪು ಮೆಣಸು ಮತ್ತು ಮೊಸರನ್ನು ತೊಗೊಂಡೋಗಿ ಹೆರೆದು ಆ ತಾಯಿಗೆ ಪೂಜೆ ಕೊಟ್ಬಿಟ್ಟು ಬಂದರು ಅಂತ ಅಂದ್ರೂ ಸಹ ಕಷ್ಟ ನಿವಾರಣೆ ಆಗುತ್ತೆ. ಅದೇ ರೀತಿ ಬನಶಂಕರಿ ತಾಯಿಯವ್ರಿಗೂ ಸಹ ಪೂಜೆ ಮಾಡಿ ನಂದಾದೀಪ ಹಚ್ಚಿ, ಅದೇ ರೀತಿ ಇಲ್ಲಿ ಬಂಡೆಕಾಳಿ ಅಮ್ಮ ಅಂತ ಹೇಳಿ ಆ ತಾಯಿಗೂ ಸಹ ಹೋಗಿ ಒಂದೊಂದು ಜಾಗಕ್ಕೂ ನೀವು ಎಲ್ಲಿ ಬೇಕಾದರೂ ಹೋದ್ರೇನು ತನ್ನ ನಂಬಿಕೆಯಿಂದ ಹೋಗಿ. ಅದೇ ರೀತಿ ಫಸ್ಟು ಹೋಗೋ ಅಂಥವರು ಕುಟುಂಬ ಸಮೇತವಾಗಿ ಹೋಗಿ ಮಂತ್ರಾಲಯಕ್ಕಾಗಲಿ ಧರ್ಮಸ್ಥಳಕ್ಕಾಗಲಿ ಯಾವ ಕ್ಷೇತ್ರಗಳಿಗೆ ಆಗಲಿ ಕುಟುಂಬದ ಸಮೇತ ಹೋಗುವಾಗ ಖಂಡಿತ ಅಲ್ಲಿರೋ ಅಂಥದ್ದು 4 ಜನ ಇದ್ದೀರಾ, ಒಬ್ರಿಗೆ ಯಾರಿಗೋ ಒಬ್ರಿಗೆ ಟೈಮ್ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋರು ಸಹ ಅಲ್ಲಿನ ಕುಟುಂಬ ಸಮೇತವಾಗಿ ಹೋಗುವಾಗ ಆ 4 ಜನಕ್ಕೂ ಟೈಮ್ ಒಳ್ಳೆಯದಾಗೇ ಚೇಂಜ್ ಆದೇ ಆಗುತ್ತೆ. ಯಾಕೆ ಎಲ್ಲರೂ ಹೋಗಬೇಕು, ಕುಟುಂಬ ಸಮೇತವಾಗಿ ಹೋಗಬೇಕು ಅಂತ ಅಂದರೆ ಆ ಕುಟುಂಬದಲ್ಲಿರೋ ಅಂಥ ಅನನ್ಯತೆ ಆಗಲಿ, ಒಂದು ಭಾವನೆ ಆಗಲಿ, ಒಂದು ಪ್ರೀತಿ ವಿಶ್ವಾಸ ಆಗಲಿ, ಕುಟುಂಬದಲ್ಲಿರೋ ಅಂಥ ಒಂದು ರೆಸ್ಪೆಕ್ಟ್ ಆಗಲಿ ಇನ್ನೂ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ. ಗುರುವೇ ಶರಣಂ. ಎಸ್ ಅಮ್ಮ, ನೋಡ್ತಿದ್ವಲ್ಲ ಇವಾಗ ಒಂದು ದೈವದ ಬಗ್ಗೆ ಆಗಲಿ ಪ್ರತಿಯೊಂದನ್ನು ಹೇಳ್ತಾ ಇರ್ತೀರಿ. ಆದರೆ ನಿಮ್ಮ ವಿಚಾರಕ್ಕೆ ಬರೋದಾದರೆ ನೀವು ತುಂಬ ಕಷ್ಟಪಟ್ಟೇನೆ ಈ ಮಟ್ಟಕ್ಕೆ ಬಂದಿರೋದು. ನೀವು ಕೂಡ ಸ್ವತಃ ಶ್ರೀ ಗುರು ರಾಘವೇಂದ್ರ ರಾಯರೇ ನಿಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಏನಿದೆ ಅಮ್ಮ? ಖಂಡಿತ. ಎರಡು ಅಂದರೆ ಪ್ರತಿ ಸಲ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಿದ್ದಾರೆ ಅಮ್ಮ ಅವರಿಗೆ, ಮಾತಾ ಅವರಿಗೆ ರಾಘವೇಂದ್ರ ರಾಯರ ದರ್ಶನ ಆಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನೋಡಿ, ನಾನು ಸಹ ತುಂಬಾ ಕಷ್ಟ ಅನುಭವಿಸಿ ಬಂದಿದ್ದೀನಿ. ಏನು ಅಂತಂದರೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಕುಟುಂಬ ಬಡತನ ಕುಟುಂಬ, ಆಸ್ತಿ ಇತ್ತು ಆದರೆ ನಮ್ಮ ತಾಯಿ ಮಾರಬಾರ್ದು, ಮನೆ ತುಂಬ ಮಕ್ಕಳಿದ್ದಾರೆ ಅಂತ ಹೇಳಿ ಆ ಆಸ್ತಿನ ಕಾಪಾಡಿಕೊಂಡೇ ಬಂದರು. ಆದರೆ ಯಾವುದೋ ಒಂದು ರೀತಿಯಲ್ಲೇ ಬಡತನ ಬಂತು ಅಂದರೆ ನೋಡಿ ದೇವರಲ್ಲಿ ನೆಲೆಸ್ತಾನೆ ಅಂತಲೇ ಅರ್ಥನೇ. ಚಿಕ್ಕ ವಯಸ್ಸಲ್ಲೇ ತುಂಬಾ ಕಷ್ಟಪಟ್ಕೊಂಡು ಬರೋ ಅಂಥ ಸಮಯದಲ್ಲೇ ನೋಡಿ ರಾಯರಿಗೆ ಯಾರಿಗೂ ಸಾಧಾರಣವಾಗಿ ಸುಮ್ಮನೆ ಯಾರಿಗೂ ಸಿಗೋದಿಲ್ಲ. ಖಂಡಿತ ಯಾರಿಗೂ ದರ್ಶನ ಕೊಡೋದಿಲ್ಲ. ಆ ರೀತಿ ಕೊಡ್ತಾರೆ ಅಂದರೆ ಅವ್ರು ಏನೋ ತ್ಯಾಗ ಮಾಡಿರ್ತಾರೆ, ಏನೋ ಒಂದು ಅಡೆದಿರ್ತಾರೆ. ಅದಕ್ಕೋಸ್ಕರನೇ ಆ ಭಗವಂತ ಎಂಥ ದೇವರಾಗಲಿ, ಎಂಥ ದೇವ್ರ ದರ್ಶನ ಪಡ್ಕೊಂಡಿದ್ರೂ ಸಹ ಈ ರೀತಿಯೇ ನಡೆಯೋದು. ಎಂಥವ್ರಿಗೆ ಆಗಿರಲಿ, ಹಣವಂತರಾಗಿರಲಿ, ಗುಣವಂತರಾಗಿರಲಿ, ಎಂಥವರೇ ಆಗಿರಲಿ, ಆ ಭಗವಂತನ ಹತ್ರ ನಿಷ್ಠೆಯಿಂದ ಇದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ನಾನು ಪಟ್ಟಂಥ ಕಷ್ಟನೂ ಸಹ ಒಂದೊಂದು ರೀತಿಯಲ್ಲ, ಎಲ್ಲ ರೀತಿಯೂ ನನ್ನ ಕಷ್ಟ ಅನುಭವಿಸಿದ್ದೀನಿ. ನೋಡಿ, ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ನನ್ನ ಎಕ್ಸ್ಪೀರಿಯನ್ಸು ಸಹನೇ. ದೇವ್ರ ಹತ್ರ ಆಗಲಿ, ಮನುಷ್ಯರುಗಳ ಹತ್ರ ಆಗಲಿ, ಎಲ್ಲರ ಹತ್ರನೂ ಕಷ್ಟನೂ ಪಟ್ಟು ನಾನು ಇಲ್ಲಿಗೆ ಬಂದಿರೋದು. ಯಾಕೆ ಅಂತಂದರೆ ಬಡತನೂ ಬೇಕಾದಷ್ಟು ಅನುಭವಿಸಿದ್ದೀನಿ. ಊಟನೇ ಇರ್ತಿರ್ಲಿಲ್ಲ ನಮಗೆ. ಬರೀ ಹುಳ್ಳಿಕಾಳಿದೆ ನೋಡಿ, ಹುಳ್ಳಿಕಾಳು ಬೇಯಿಸ್ಕೊಂಡು ವರ್ಷಾನುಗಟ್ಟಲೆ ಹುಳ್ಳಿಕಾಳು ತಿಂದಿದ್ದೀವಿ. ಕಾರಣ ಏನು ಅಂತಂದರೆ ಅನ್ನ ಊಟ ಮಾಡಬೇಕು ಅಂತಂದರೆ ಅದು ಯುಗಾದಿ ಆಗಿರಬೇಕು ಅಥವಾ ಗೌರಿ ಹಬ್ಬ, ಗಣೇಶನ ಹಬ್ಬ ಆಗಿರಬೇಕು. ಈ ಥರ ನಾನಾ ವಿಧವಾಗಿ ಕಷ್ಟಪಟ್ಟಿದ್ದೀವಿ. ನಮ್ಮ ತಾಯಿ ಅಂತೂ ಆ ದೇವಿ ಕಷ್ಟಪಟ್ಟಿದ್ದಂಥ ಕಷ್ಟ ಯಾರೂ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಿ ನಮ್ಮಮ್ಮ ಇವತ್ತು ಜನ್ಮ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತ್ಕೊಂಡು ನನ್ನ ತಾಯಿ ನನಗೆ ಇವತ್ತೂ ಹೇಳ್ತೀನಿ, ಕೋಟಿ ಕೋಟಿ ನಮ್ಮನೆ ಹೇಳಿದ್ರೇನು ಸಾಲಲ್ಲ ನನ್ನ ತಾಯಿ ತಂದೆಗೆ. ಅಷ್ಟು ನನ್ನ ತಾಯಿ ನಾನು ಕೊಟ್ಟಿದ್ದಂಥ ಜನ್ಮ ಇವತ್ತು ಸಾರ್ಥಕ ಆಗ್ತಾಯಿದೆ. ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟೊಂದು ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ತಾಯಿ ನಮ್ಮಮ್ಮನ ಆಶೀರ್ವಾದ, ಆ ತಾಯಿ ಜನ್ಮ ಕೊಟ್ಟಿದ್ದಕ್ಕೇ
ಸಾರ್ಥಕ ಆಗ್ತಾ ಇದೆ. ಎಲ್ಲನೂ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಶೀರ್ವಾದ, ಮಾತಾಪಿತ ಗುರು ದೇವೋಭವ ಎಷ್ಟು ಇದೆ ನೋಡಿ, ಹೇಳ್ತಾ ಇದ್ದರೆ ಹೇಳ್ಕೊಂಡೇ ಹೋಗ್ಬೋದು. ಅದೇ ರೀತಿ ರಾಘವೇಂದ್ರ ಸ್ವಾಮಿ ನನಗೆ ದರ್ಶನ ಕೊಟ್ಟಂಥ ವಯಸ್ಸು 7. ನಾನು ಬಿದ್ದಂಥ ಕಷ್ಟ ಒಂದಲ್ಲ ಎರಡಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ. ಆದ್ರೂ ಸಹ ಆ ಭಗವಂತ ಆ ವಯಸ್ಸಲ್ಲೇ ಬಂದು ನನ್ನ ತಾಯಿ ನನಗೆ ಹೇಳಿದ್ದಕ್ಕೇ ನನ್ನ ಕೈಯಲ್ಲಿ ರಾಘವೇಂದ್ರ ಸ್ವಾಮಿ, ನನ್ನ ಕಿರು ಬೆರಳಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ಯಾವ ಪೊಸಿಷನಲ್ಲಿ ಕಟ್ಟಿದಾರೋ ಅದೇ ರೀತಿ ನನ್ನ ಕಿರು ಬೆರಳಲ್ಲಿ ಇದೆ. ಅದು ನನ್ನ ತಾಯಿ ನನಗೆ ಜ್ಞಾಪಕ ಮಾಡಿದ್ರು, ನಿನ್ನ ಕೈಯಲ್ಲೇ ರಾಘವೇಂದ್ರ ಸ್ವಾಮಿ ಬೃಂದಾವನ ರೂಪದಲ್ಲಿ ನಿನಗೆ ಮಚ್ಚೆ ಥರನೂ ಇದೆ ನೋಡು, ಅದು ರಾಘವೇಂದ್ರ ಸ್ವಾಮಿನೇ ನಿನಗೆ ದರ್ಶನ ಕೊಟ್ಟಿರೋದು, ಬೇರೆ ಯಾರೂ ಅಲ್ಲ ಅಂತ ಹೇಳಿ ಅವತ್ತಿನ ದಿವಸ ನನಗೆ ಗುರುವಾರ ಉಪವಾಸನೇ ಸ್ಟಾರ್ಟ್ ಮಾಡಿದ್ದು ನಮ್ಮ ತಾಯಿ. ಉಪವಾಸದಿಂದ ನೀನು ಇರಬೇಕು ಗುರುವಾರ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದ್ದು. ನನ್ನ ತಾಯಿ ರಾಘವೇಂದ್ರ ಸ್ವಾಮಿ ಪಾದಕ್ಕೆ ಹೋಗಿ ಸೇರಿಕೊಂಡಿದ್ದು ಸಹ ಗುರುವಾರನೇ. ಯಾಕೆ ಇದೆಲ್ಲ ಹೇಳ್ತೀನಿ ಅಂತ ಅಂದರೆ ನೋಡಿ, ಒಬ್ಬೊಬ್ರಿಗೂ ಸಹ ಭಗವಂತ ದರ್ಶನ ಕೊಡ್ತಾನೇ ಇದ್ದಾರೆ. ಆದರೆ ಭಕ್ತಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಪೂಜೆ ಮಾಡಿ. ನಾನು ದನ ಕಾಯ್ತಾ ಇದ್ದೆ, ಆಗ ನನಗಿದೆಲ್ಲ ನಡೆದಿರೋ ಅಂಥದ್ದು. ಕೃಷ್ಣನೂ ಕೂಡ ದನ ಮೇಯಿಸ್ತವ್ರಲ್ವೇ, ಹಾಗಾಗಿ ಆ ಭಗವಂತ ಯಾರಿಗೂ ಒಲಿಯಲ್ಲ, ಎಲ್ರಿಗೂ ಒಲಿತಾನೆ. ಖಂಡಿತ ನನಗೆಲ್ಲ ಏನು ನಡೆದಿದೆಯೋ ಅದೇ ರೀತಿ ರಾಘವೇಂದ್ರ ಸ್ವಾಮಿ ನಿಮಗೂ ಎಲ್ರಿಗೂ ದರ್ಶನ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ, ಸಂಕಲ್ಪ ಮಾಡ್ತೀನಿ. ನೋಡಿ, ಒಂದೊಂದು ವಿಷಯಕ್ಕೂ ರಾಘವೇಂದ್ರ ಸ್ವಾಮಿ ಬಂಧಗಳು ಇದ್ದೇ ಇದೆ ನನ್ನ ಲೈಫಲ್ಲಿ. ಹಾಗಾಗಿ ರಾಘವೇಂದ್ರ ಸ್ವಾಮಿನ ನಾನು ಮಾತ್ರ ಅಲ್ಲ, ನನಗಿಂತ ಎಷ್ಟೋ ಭಕ್ತಾದಿಗಳು ಇನ್ನೂ ಪೂಜಿಸ್ತಾ ಇದ್ದಾರೆ, ಇನ್ನೂ ಹೇಳ್ತಾ ಇದ್ದಾರೆ, ಇನ್ನೂ ದರ್ಶನ ಮಾಡಿದ್ದಾರೆ. ನೋಡಿ, ನಮ್ಮ ಜಗ್ಗೇಶ್ ಸಾರ್ ಕೂಡ ಯಾವಾಗ ನೋಡಿದ್ರೇನು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತಾರೆ. ಅದೇ ರೀತಿ ಕಿಚ್ಚ ಸಾರ್ ಫ್ಯಾಮಿಲಿ ಸಮೇತನೂ ಹೋಗಿದ್ದಾರೆ, ಆವಾಗಲೂ ಹೋಗ್ತಾ ಇರ್ತಾರೆ. ದರ್ಶನ್ ಸಾರು ಹೋಗಿದ್ದಾರೆ. ಮತ್ತು ಇದೇ ರೀತಿ ನಮ್ಮ ಪುನೀತ್ ಸರ್ ಕೇಳಲೇಬೇಡಿ, ಯಾವಾಗೆಲ್ಲ ನೆನೆಸ್ಕೊತಾರೋ ಅವಾಗೆಲ್ಲ ಹೋಗ್ತಾ ಇದ್ರು. ಅದೇ ರೀತಿ ಉಪೇಂದ್ರ ಸರ್ ಹೋಗ್ತಾ ಇರ್ತಾರೆ. ಎಲ್ಲರೂ ನಮ್ಮ ಅಣ್ಣವರು ರಾಜ್ಕುಮಾರ್ ಸರ್ ಫ್ಯಾಮಿಲಿ ಫುಲ್ಲಾಗೆ ಹೋಗ್ತಾ ಇರ್ತಾರೆ, ಅವಾಗವಾಗಲೇ ಹೋಗ್ತಾ ಇರ್ತಾರೆ. ಅದೇ ರೀತಿ ತಮಿಳ್ನಾಡಲ್ಲಿ ತಗೊಳ್ಳಿ, ಎಲ್ಲರೂ ಹೋಗ್ತಾ ಇರ್ತಾರೆ. ರಜನಿ ಸರ್ ಆಗಲಿ, ಸೂಪರ್ ಸ್ಟಾರ್ ರಜನಿ ಸರ್ ಆಗಲಿ, ರಾಘವ ಲಾರೆನ್ಸ್ ಆಗಲಿ, ಇನ್ನೂ ತುಂಬ ಜನ ಇದ್ದಾರೆ ಹೇಳ್ಬೋದು. ಕಲಾ ಮಾಸ್ಟ್ರು ಸಹ ಹೋಗ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಬೃಂದಾವನ್ ಅವರು ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾರೆ ನೋಡಿ, ಇವಾಗ ಸಮೀಪದಲ್ಲಿ ತಾರಾಮ್ಮ ಸಹ ಹೋಗಿದ್ದಾರೆ, ಶ್ರುತಿ ಅವರು ಹೋಗಿದ್ದಾರೆ, ಹೋಗಿ ಬಂದಿದ್ದಾರೆ. ನಾನು ನೋಡ್ತಾ ಇರ್ತೀನಿ. ಅದೇ ರೀತಿ ಇದರಲ್ಲಿ ತಗೊಂಡ್ರೆ DK ಶಿವಕುಮಾರ್ ಸರ್, DC ಸರ್ ಅವರೂ ಸಹ ಫ್ಯಾಮಿಲಿ ಸಮೇತ ಹೋಗಿದ್ದರು. ನಮ್ಮ ಯಡಿಯೂರಪ್ಪ ಸಾರು ಸಹ ಹೋಗಿದ್ರು. ನಾನು ನೋಡ್ತಾ ಇರ್ತೀನಿ ಯಾವಾಗ್ಲೂ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿನ ಯಾಕೆ ದರ್ಶನ ಮಾಡಬೇಕು ಅಂದರೆ ಅಷ್ಟು ಭಗವಂತನಲ್ಲಿ ಶಕ್ತಿ ಇದೆ. ನ್ಯಾಯ ಮಾತ್ರನೇ ಕೊಡ್ತಾರೆ. ನ್ಯಾಯ ಧರ್ಮಕ್ಕೆ ಅಲ್ಲಿ ಎಲ್ಲೇನೇ ಇಲ್ಲ, ಏನು ಬೇಕಾದರೂ ಕೊಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ದೊಡ್ಡವರೇ ಹೋಗ್ತಾ ಇದ್ದಾರೆ, ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ಥರ ಏನಿಲ್ಲ. ಖಂಡಿತ ಎಲ್ಲರ ಮನಸ್ಸಲ್ಲೂ ರಾಯರಿದ್ದಾರೆ. ಖಂಡಿತ ಎಲ್ಲರೂ ಹೋಗಿ ಖಂಡಿತ ಭಗವಂತನ ದರ್ಶನ ಮಾಡಿ. ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಇಲ್ದಿರ ಇರ್ಬೋದು, ರಾಘವೇಂದ್ರ ಸ್ವರೂಪ ಅಂತಲೇ ನಾನು ಹೇಳ್ತೀನಿ. ಅವ್ರನ್ನ ದೇವತಾ ಮನುಷ್ಯ ಅವರು. ಖಂಡಿತ ಹೇಳಬೇಕು ಅಂತಂದರೆ ಆ ಭಗವಂತನಿಗೆ ಈಕ್ವಲ್ ಆಗಿ ಅವ್ರನ್ನ ನೆನೆಸಲೇಬೇಕು. ಭಗವಂತನೇ ಅವರು ನೋಡಿ, ಸಾಧಾರಣ ಅಲ್ಲ. ಪ್ರಪಂಚಕ್ಕೆ ಬಂದರೂ ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕೋ ಎಲ್ಲನೂ ಒಳ್ಳೇದು ಮಾಡಿಬಿಟ್ರು ನೋಡಿ. ಒಂದು ಕುಟುಂಬನೂ ಅವರು ಉಂಡಾಕ್ಬಿಟ್ಟು ಒಳ್ಳೊಳ್ಳೆ ಕುಟುಂಬನ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಅವ್ರನ್ನ ನೇಮಿದೆ. ಯಾಕೆ ಅಂತಂದರೆ ಅಷ್ಟು ದೇವರು ಅವರು ಸ್ವರೂಪದಲ್ಲಿ ಬಂದರು, ಅವ್ರ ಕಾರ್ಯ ಮುಗಿಸಿದ್ರು. ಎಷ್ಟು ದೊಡ್ಡ ಮನಸ್ಸು ನೋಡಿ ಅವ್ರಿಗೆ. ಒಂದೊಂದು ಕುಟುಂಬಕ್ಕೂ ಒಂದೊಂದು ಒಳ್ಳೇದು ಮಾಡಿದ್ದಾರೆ. ಅದು ಹುಟ್ಟಿದ್ರೆ ಆ ಥರ ಮನುಷ್ಯ ಹುಟ್ಟಬೇಕು. ಖಂಡಿತ ಹೇಳ್ತೀನಿ. ಅದೆಷ್ಟು ತ್ಯಾಗ ಮಾಡಿದರು ಅವರು. ರಾಜ್ಕುಮಾರ್ ಅಣ್ಣವರಾಗಲಿ, ಪಾರ್ವತ ಅಮ್ಮನವರಾಗಲಿ, ಅವರಿಬ್ಬರೂ ಎಷ್ಟು ತ್ಯಾಗ ಮಾಡಿದ್ದಾರೆ ಆ ಮಗು ಸಿಗಬೇಕು ಅಂದರೆ ಸಾಧಾರಣ ವಿಷಯನೇ ಅಲ್ಲ. ಅದಕ್ಕೆ ಹೇಳೋದು, ದಾನ ಧರ್ಮ ಮಾಡಿ. ದೇವತಾ ಮನುಷ್ಯ ಅನ್ನೋದು ಸಾಧಾರಣವಾಗಿ ಯಾರಿಗೂ ಪಟ್ಟ ಕಟ್ಟೋದಿಲ್ಲ. ಅವರು ಕೊಟ್ಟಿದ್ದಾರೆ ಅಂದರೆ ಅದೇ ದೀಕ್ಷೆ ಆಗೋಯ್ತು ಅವ್ರಿಗೆ, ಅದೇ ಪಟ್ಟಾಭಿಷೇಕ. ಇದಕ್ಕಿಂತ ಬೇರೆ ಏನು ಬೇಕು ನೋಡಿ. ಪುನೀತ್ ರಾಜ್ಕುಮಾರ್ ಅಂತ ಹೆಸರಿದೆ ನೋಡಿ. ಪುನೀತನ ಹೆಸರಲ್ಲೇ ಅವ್ರಿಗೆ ಪುಣ್ಯ ಆಗಿದ್ದಂಥ ಸ್ಥಾನ ಅವ್ರಿಗೆ ಸಿಕ್ಕೋಯ್ತು. ಇದಕ್ಕಿಂತ ಏನು ಬೇಕಾಗಿದೆ? ನಿಜ ಹೇಳ್ತೀನಿ, ಪುನೀತ್ ಅವ್ರು ನೆನೆಸ್ಕೊಂಡ್ರೆ ನನಗೂ ಸಹ ದುಃಖ ಆಗುತ್ತೆ. ಆದ್ರೂ ನಾನು ದೇವ್ರ ಸ್ಥಾನದಲ್ಲಿ ಅವ್ರು ನೋಡ್ತೀನಿ. ಅದಕ್ಕೇ ನಾನು ಖುಷಿ ಪಡ್ತೀನಿ. ಈ ಥರ ದೇವ್ರು ಬಂದರು ಹೋದರು. ಎಲ್ಲನ ನಾವು ಹೋಗ್ತಾ ಇದ್ರೂ ಸಹ ನಾನು ಅವ್ರ ಫೋಟೋನೇ ಆಗಲಿ, ಅವ್ರು ಏನೇ ಆಗಲಿ ನೋಡಿದ್ರೆ, ಇವಾಗ ಅವ್ರ ಮಿಸ್ಸಸ್ ಅವ್ರನ್ನೇ ನೋಡಿದ್ರೆ, ಅವ್ರ ಮಕ್ಕಳನ್ನೇ ನೋಡಿದ್ರೆ ನನಗೆ ಗೊತ್ತಿಲ್ದಿರ ಹಿಂಗೆ ಅಂದ್ಬಿಡ್ತೀನಿ ನಾನು. ಕಾರಣ ಏನು ಅಂತಂದರೆ, ಏನೋ ಒಂಥರ ದೇವ್ರು ನೋಡ್ದಂಗೆ ಪುನೀತ್ ಅವ್ರು ನೋಡಿದ್ರೆ ಆ ಥರ ಒಂದು ವಿಶೇಷತೆ ಇದೆ. ರಾಘವೇಂದ್ರ ಸ್ವಾಮಿ ಸಮೀಪ ಕಾಲದಲ್ಲೇ ಅವ್ರನ್ನ ಹೋಗಿ ದರ್ಶನವೂ ಸಹ ಮಾಡಿದರು. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗೂ ಗೊತ್ತು ದೇವತಾ ಮನುಷ್ಯನ ಅಗ್ರಿಮೆಂಟ್ ಇವಾಗ ಕ್ಲೋಸ್ ಆಗ್ತಾ ಇದೆ ಅಂತ. ನೋಡಿ, ಎಲ್ಲ ವಿಷಯನೂ ಸಾಧಾರಣ ಅಲ್ಲ. ಪುನೀತ್ ಅವ್ರಿಗೆ ಆಯುಸ್ಸು ಅಷ್ಟೇ ಇದೆ ಅನ್ನೋದಕ್ಕಿಂತ ಅವರು ಬಂದಿದ್ದು, ಅವ್ರು ಮಾಡಿದ್ದಂಥ ಕಾರ್ಯ ಎಲ್ಲನೂ ದೇವರೇನೆ. ಅದಕ್ಕೋಸ್ಕರ ದೇವರ ರೂಪದಲ್ಲಿ ಎಲ್ಲ ಮುಗಿಸ್ಕೊಂಡ್ರು ಅಂತಲೇ ನಾನು ಹೇಳ್ತೀನಿ. ಅವರನ್ನ ದೇವರಾಗೆ ನಾವು ಪ್ರೀತಿಸೋಣ. ಗುರುವೇ ಶರಣಂ.
पूज्याय राघवेन्द्राय सत्यधर्मरताय च